ಏನ್ ಸಾಕಕ್ಕ ಏನೋ ನೋಡ್ತಾ ಕುತ್ಕೊಂಡ್ಬಿಟ್ಟೆ. ಓ ಬಾರಂಗಣ, ಇಲ್ಲಿ ನಾನು ತರಕಾರಿ ತರಕ ಅಂಗಡಿಗೆ ಹೋಗಿದ್ನಲ್ಲ, ಹುಡುಗ್ರು ಇಟ್ಕೊಂಡಿದ್ವು. ಅದೇನಿದು ಇದು ನೋಡು, ಅದೇನು ಹಿಂದೂ ಅಂತದೆ. ಓ ಹಿಂದೂ ಸಮಾಜೋತ್ಸವ ಮಡ್ಕೊ ಇದನ್ನ ಹೇಳ್ಬೇಕು ಅಂತಾನೆ ನಾನು ಅಪಾಟಿ ದೂರದಿಂದ ಬಂದಿದ್ದು. ಹಿಂದೂ ಸಮಾಜೋತ್ಸವ ಅಂತ ಮಾಡ್ತಾವ್ರೆ. ಅಂದ್ರೆ ಹಿಂದೂಗಳ ಹಬ್ಬನೇ ಅಂಕ ಆಯ್ತಾ. ಯಾಕೆ ಮಾಡ್ತಾವ್ರೆ? ಯಾಕೆ ಅಂದ್ರೆ ಈ ಹಿಂದೂಗಳು ಅಂತ ನಾವೆಲ್ಲ ಇದೀವಲ್ಲ ಈ ದೇಶದಾಗೆ, ಭಾರತ ದೇಶದಾಗೆ, ಇವ್ರ ಮೇಲೆ ಸಿಕ್ಕಾಪಟ್ಟೆ ಆಕ್ರಮಗಳು, ಅನ್ಯಾಯಗಳು, ದೌರ್ಜನ್ಯಗಳು ಎಲ್ಲ ನಡೆದವೆ. ನಮ್ ಸ್ವತಂತ್ರ ಎಲ್ಲ ಇತ್ಕೊಂಡಿದ್ರು, ನಿಂಗೂ ಗೊತ್ತು ನಂಗೂ ಗೊತ್ತು. ಬೇಕಾದಷ್ಟು ಜನ ಮಹನೀಯರು ಇದಕ್ಕೆಲ್ಲ ಹೋರಾಡಿ ನಮ್ಗೆ ಸ್ವತಂತ್ರ ತಂದು ಕೊಟ್ರಲ್ಲ. ಅದಕ್ಕೆ ಎಲ್ಲ ಒಟ್ಟಾಗಿ ಏನಾಗ್ಬಿಟ್ಟದೆ ಈಗ ಇನ್ನೊಂಥರ ನಮ್ ಸ್ವತಂತ್ರ ಕಿತ್ಕೊತಾವ್ರೆ. ಅದಕ್ಕೋಸ್ಕರ ಏನ್ ಮಾಡವ್ರೆ, ನಮ್ಗೆಲ್ಲ ಹಿಂದೂಗಳು ಸೇರ್ಕೊಂಡು ನಮ್ ದೇಶ ಎಂಥದ್ದು, ನಮ್ ಪರಂಪರೆ ಎಂಥದ್ದು, ನಮ್ ನಾಡ್ ಎಂಥದ್ದು, ನಮ್ ಭಾಷೆ ಎಂಥದ್ದು, ನಮ್ ಬುದ್ಧಿ ಎಂಥದ್ದು, ವಿದ್ಯೆ ಎಂಥದ್ದು ಅದನ್ನೆಲ್ಲ ತಿಳ್ಸಕ್ಕೋಸ್ಕರ ಈ ಹಬ್ಬ ಮಾಡ್ತಾವ್ರೆ. ನಮ್ಗೆ ಒಗ್ಗಟ್ಟಿಲ್ಲ ನೋಡು ಸಾಕಕ್ಕ. ಹಿಂದೂಗಳು ಅಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು. ಈಗ ಎಲ್ಲಿ ಮಾಡ್ತಾ ಇರೋದು ಇದು? ಇಲ್ಲೇ ಕ್ಯಾಪಿಟಲ್ ಸ್ಕೂಲಲ್ಲಿ ಮಾಡ್ತಾವ್ರೆ. ಇದು ಯಾಕೆ ಮಾಡ್ತಾವ್ರೆ ಅಂತಂದ್ರೆ ದೇಶ ಮುಖ್ಯ ಫಸ್ಟ್, ಗೊತ್ತಾಯ್ತಾ? ಏನ್ ಮಾಡ್ತಾರ ಅಲ್ಲಿ ಹಿಂದೂ ಸಮಾಜೋತ್ಸವ ಅಂತ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾವ್ರೆ ಅಂತಂದ್ರೆ ಈ ಮೇಳಗಳಾಕವ್ರೆ. ಮೇಳ ಅಂತಂದ್ರೆ ಅಂಗಡಿ ಮಳಿಗೆಗಳಾಕವ್ರೆ. ಅಲ್ಲಿ ನಮ್ ದೇಶದ್ದೇ ಉಡುಗೆ ತೊಡುಗೆಗಳು, ನಮ್ ದೇಶದ್ದೇ ಊಟ ತಿಂಡಿಗಳು, ನಮ್ ದೇಶದಲ್ಲಿ ಮಾಡುವಂತ ಆಚಾರ ವಿಚಾರಗಳು ಇವುಗಳನ್ನೇ ಹೇಳೋಂತ ಮಳಿಗೆಗಳೆಲ್ಲ 50 ಮಳಿಗೆ ಹಾಕವ್ರೆ. ಭಾಷಣನೂ ಮಾಡ್ತಾರೆ. ಅದಾದ್ಮೇಲೆ ಮಕ್ಕಳಿಗೆ ಅಂತ ಸ್ಪರ್ಧೆ ಮಾಡವ್ರೆ. ದೇಶಭಕ್ತಿ ಗೀತೆ ಸ್ಪರ್ಧೆ ಮಾಡವ್ರೆ, ಮಹಾಪುರುಷರು ಡ್ರೆಸ್ ಹಾಕೊಂಡು ಹೋಗೋ ಸ್ಪರ್ಧೆ ಮಾಡವ್ರೆ, ರಂಗೋಲಿ ಬಿಡಿಸೋ ಸ್ಪರ್ಧೆ ಮಾಡವ್ರೆ. ಇದೆಲ್ಲ ಸಾಲದು ಅಂತ ಒಂದು 50ರಿಂದ 60 ಜನ ಅವರಲ್ಲ ಈ ನಮ್ಮ ಭಾಗದಲ್ಲಿರೋರು ಗಂಡಿರೋ ಏನೇನೋ ಸಾಧನೆ ಎಲ್ಲ ಮಾಡವ್ರಲ್ಲ ಅವ್ರಿಗೆಲ್ಲ ಸನ್ಮಾನ ಬೇರೆ ಮಾಡ್ತಾವ್ರೆ. ಅದಾದ್ಮೇಲೆ ಸ್ವಾಮಿಗಳು ಬರ್ತಾರೆ. ಆ ಸ್ವಾಮಿಗಳು ಆಶೀರ್ವಚನ ಮಾಡ್ತಾರೆ. ನೋಡಪ್ಪ, ನಮ್ಮ ಧರ್ಮ ಎಂಥದ್ದು, ನೀವೆಲ್ಲ ಈ ಧರ್ಮನ ಕಾಯ್ಬೇಕು, ಗೊತ್ತಾಯ್ತಾ? ಹಂಗೆ ನಾವು ಈ ಧರ್ಮ ಉಳಿದ್ರೆ ಈ ಧರ್ಮ ಉಳಿದ್ರೆ ನಾವು ಉಳ್ದಂಗೆ ಅಂತ ಹೇಳ್ತಾವ್ರೆ. ಅದಾದ್ಮೇಲೆ ಮುಖ್ಯ ಭಾಷಣ ಮಾಡ್ತಾರೆ. ಸಮಾಜ ಅಂದ್ರೇನು, ಹಿಂದೂ ಸಮಾಜ ಅಂದ್ರೇನು, ಇದನ್ನ ಹೆಂಗ್ ಉಳಿಸ್ಕೋಬೇಕು, ಇದ್ರ ಗಿರಿಮೆಗಳೇನು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮಂತವ್ರಿಗೆ ಪ್ರೇರಣೆ ಬೇಕು ನೋಡು. ಈ ಇದನ್ನೆಲ್ಲ ಕಾಪಾಡಕ್ಕೆ ನಮ್ಮಂತ ಉತ್ಸಾಹ ಬೇಕಲ್ಲ, ಅದಕ್ಕೆ ಬೇಕಾಗಿರೋ ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಈ ಟಿವಿನಾಗೆಲ್ಲ ಬರ್ತಾರಲ್ಲ ಒಬ್ರು ಅರ್ಚನಾ ಉಡುಪ ಅಂತ, ಅವ್ರದ್ದು ಹಾಡು ಬೇರೆ ಮಡಗ್ಸವ್ರೆ. ದೇಶಭಕ್ತಿ ಗೀತೆಗಳು ಆಡ್ತಾರ ಅವ್ರು. ಇದೆಲ್ಲ ಮುಡ್ದ ಮೇಲೆ ಸಾಕಕ್ಕ ಊಟನೂ ಅದೇ. ಎಲ್ಲಾರ್ಗೂ ಬಂದರವ್ರೆಲ್ರಿಗೂ ಊಟ ಅದೇ, ಗೊತ್ತಾಯ್ತಾ? ಶನಿವಾರ 31ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ. ಇದೇ ಮೈದಾನ ಅದಲ್ಲ, ಕ್ಯಾಪಿಟಲ್ ಸ್ಕೂಲ್ ಮೈದಾನ, ಅಲ್ಲೇ ನಡೀತದೆ. ನೀನು ನಿನ್ ಕೇರಿ ಜನನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ್ಬೇಕು. ಮಕ್ಕಳು ಮರಿ ಹೆಂಡತಿ ಮಕ್ಳು ಯಾರ್ಯಾರವ್ರೆ ಎಲ್ಲರೂ ಕರ್ಕೊಂಡ್ ಬಂದ್ಬಿಡು. ನಾನು ಈ ಕಡೆ ಕೆಂಚ ಬೋರ ಮಾದ ಸಿದ್ದ ಅವ್ರನ್ನೆಲ್ಲ ಕರ್ಕೊಂಡು ನಾವತ್ತೀನಿ. ಎಲ್ಲ ಸೇರ್ಕೊಂಡು ಖುಷಿಯಾಗಿ ಈಗ ಹಬ್ಬ ಆಚರಿಸೋಣ. ಬರೀ ಖುಷಿ ಅಷ್ಟೇ ಅಲ್ಲ, ಇದ್ರಲ್ಲಿ ಹೇಳಿರೋಂಥ ವಿಚಾರಗಳು ತಿಳ್ಕೊಂಡು ನಾವು ಅನ್ಕೋಬೇಕು, ಗೊತ್ತಾತ? ನಾವು ಹಿಂದೂಗಳಾಗಿ ಹುಟ್ಟಿದ್ದಕ್ಕೆ ಈ ಹಿಂದೂ ಸನಾತನ ಧರ್ಮನ ಉಳಿಸ್ಬೇಕು. ಅದಕ್ಕೋಸ್ಕರ ಈ ವಿಚಾರ ಎಲ್ಲ ತಿಳ್ಕೋಬೇಕು, ಗೊತ್ತಾಯ್ತಾ? ನೀ ಯಾರ್ಯಾರು ಕರ್ಕೊಂಬತ್ತೀರಿ ಹೇಳು? ಅದೇ ನಮ್ಮ ಪಕ್ಕದ ಮನೆ ನಿಂಗಿ, ಆ ಕಡೆ ಕಮಲವ್ವ, ಎಲ್ಲಾರು ಕರ್ಕೊಂಬ, ಒಬ್ರು ಬಿಡ್ಬೇಡ, ಎಲ್ಲ ಬದುಕಬೇಕು. ಸರಿ ಸಾಕಕ್ಕ, ಇಷ್ಟೆಲ್ಲ ಹೇಳಿವ್ನಿ. ಆಯ್ತು ಕಾಪಿ ನೀ ಕೇಳ್ತೀನಿ, ಗೊತ್ತು ಕಣ್ಮಗ, ಇಟ್ಟಿನಿ ಬಾ.